ಬಜೆಟ್ ಅಧಿವೇಶನಕ್ಕೆ ಸಿಎಂ ಸಿದ್ದರಾಮಯ್ಯನವರು ರೆಡಿ ಆಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಜೆಟ್ನಲ್ಲಿ ನಮಗೇನು ಸಿಗುತ್ತೆ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಕಾಂಗ್ರೆಸ್ ನಾಯಕರುಗಳಿಗಿರುವಂತಹ ಕುತೂಹಲ ಬಜೆಟ್ನ ನಂತರ ಏನಾಗುತ್ತೆ ಅಂತ. ಇವತ್ತಿನ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ನ ವಿಚಾರದಲ್ಲಿ ಬ್ಯುಸಿ ಆಗ್ತಿದ್ದಾರೆ. ಶಕ್ತಿ ಭವನದಲ್ಲಿ ಪೂರ್ವ ಸಿದ್ಧತಾ ಮೀಟಿಂಗ್ನಲ್ಲಿ ಭಾಗಿಯಾಗ್ತಿದ್ದಾರೆ. 11 ಇಲಾಖೆಯ ಮೀಟಿಂಗು, ಇಲಾಖೆಯ ಬೇಡಿಕೆಗಳ ಬಗ್ಗೆ ವರದಿಯನ್ನು ಆಲಿಸ್ತಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಬಜೆಟ್ನ ಪೂರ್ವ ಸಿದ್ಧತಾ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಂಜೆ ಬಳಿಕವಷ್ಟೇ ಸಂಪುಟ ಸಭೆಯನ್ನು ನಡೆಸುವುದಕ್ಕೆ ಸಿಎಂ ಮುಂದಾಗ್ತಾರೆ. ಇವತ್ತು ಗುರುವಾರ ಅಲ್ವಾ, ಹಾಗಾಗಿ ಬೆಳಗ್ಗೆಯಿಂದ ಸಂಜೆ ತನಕ ಸಿದ್ದರಾಮಯ್ಯನವರು ಫುಲ್ ಬಜೆಟ್ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇರುವಂಥದ್ದು. ದಾಖಲೆಯ ಬಜೆಟನ್ನು ಮಂಡಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯನವರು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಬಜೆಟನ್ನು ಮಂಡಿಸ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಬಟ್ ಈ ಬೆನ್ನಲ್ಲೇ ಅದಕ್ಕೊಂದು ಸ್ವಲ್ಪ ಸಿದ್ಧತೆ ಬೇಕಾಗುತ್ತೆ, ಪ್ರಿಪರೇಷನ್ ಬೇಕಾಗುತ್ತೆ. ಅದನ್ನು ನಡೆಸುವ ಮೂಲಕ ಈ ಬಾರಿಯ ಬಜೆಟನ್ನು ನಾನೇ ಮಂಡಿಸ್ತಿದ್ದೇನೆ ಅನ್ನುವಂತಹ ಮೆಸೇಜನ್ನು ಕೂಡ ಕ್ಲಿಯರ್ ಆಗಿ ಪಾಸ್ ಮಾಡುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಪಾಸ್ ಮಾಡಿದ್ದಾರೆ. ಬಟ್ ಆಫ್ಟರ್ ಬಜೆಟ್ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಡೀಟೇಲ್ಸ್ ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಈ ಬಾರಿಯ ಬಜೆಟನ್ನು ಸಿದ್ದರಾಮಯ್ಯನವರು ಮಂಡಿಸ್ತಾರಾ ಇಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿತ್ತು. ಬಹುತೇಕ ಅವರು ಮೀಟಿಂಗ್ನಲ್ಲಿ ಭಾಗಿಯಾಗುವ ಮೂಲಕ ಒಂದು ಕ್ಲಾರಿಟಿ ಕೊಟ್ಟಂತೆ ಕಾಣಿಸ್ತಾ ಇದೆ. ಬಟ್ ಆಫ್ಟರ್ ಬಜೆಟ್ ಏನಾಗಬಹುದು ರಾಜ್ಯ ಕಾಂಗ್ರೆಸ್ನಲ್ಲಿ? ಬಜೆಟ್ಗೆ ಯಾವ ರೀತಿ ಸಿದ್ಧತೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅಂತ? ಪ್ರೇಮ್, ಬಜೆಟ್ಗೆ ಇನ್ನು ಒಂದೇ ತಿಂಗಳು ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡಿಸ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಇನ್ನೂ ಅಫಿಷಿಯಲ್ ಆಗಿ ದಿನಾಂಕ ನಿಗದಿ ಮಾಡಿಲ್ಲ. ಇವತ್ತಿಂದ ನಿನ್ನೆವರೆಗೂ ಕೂಡ ಜಂಟಿ ಅಧಿವೇಶನ, ವಿಶೇಷ ಅಧಿವೇಶನದಲ್ಲಿ ಸಿಎಂ ಮುಳುಗಿದ್ರು. ಇವತ್ತಿಂದ ಬಜೆಟ್ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಒಂದಷ್ಟು ಇಲಾಖೆಗಳ ಪೂರ್ವ ಸಿದ್ಧತೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಇಲಾಖಾವಾರು ಬೇಡಿಕೆಗಳನ್ನ ಪಡ್ಕೊಂಡು ಯಾವ್ಯಾವ ಇಲಾಖೆಗೆ ಅನುದಾನ ಎಷ್ಟೆಷ್ಟು ಬೇಡಿಕೆ ಅನುದಾನ ನಿಗದಿ ಮಾಡಬೇಕು, ಯಾವೆಲ್ಲ ಕಾರ್ಯಕ್ರಮಗಳು ಎಷ್ಟು ಮಟ್ಟಿಗೆ ಮುಕ್ತಾಯ ಮಾಡಬೇಕು, ಎಷ್ಟು ಅಪೂರ್ಣವಾಗಿದ್ದಾವೆ, ಇನ್ನೆಷ್ಟು ಹೊಸ ಯೋಜನೆಗಳು ತರಬೇಕು, ಎಲ್ಲವನ್ನು ಕೂಡ ಇಲಾಖಾವಾರು ಸಚಿವರು ಮತ್ತು ಇಲಾಖಾವಾರು ಅಧಿಕಾರಿಗಳು ಇವತ್ತಿಂದ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಸಂಜೆ ಸಚಿವ ಸಂಪುಟ ಸಭೆ ಕೂಡ ಇದೆ. ಒಂದು ರೀತಿಯಲ್ಲಿ ಪವರ್ ಶೇರು ಗುಪ್ತಗಾಮಿನಿಗೆ ಕಾಂಗ್ರೆಸ್ನಲ್ಲಿ ಹರಿತಾ ಇದ್ರು ಕೂಡ ಪವರ್ ಶೇರ್ ಜಟಾಪಟಿ. ಮುಖ್ಯಮಂತ್ರಿಗಳು ತಮಗೆ ಸದ್ಯಕ್ಕಂತೂ ಸಂಬಂಧ ಇಲ್ಲ, ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗೋವರೆಗೂ ಕೂಡ ನಾನೇ ಮುಖ್ಯಮಂತ್ರಿ ಅನ್ನುವಂತಹ ನಿಲುವಿಗೆ ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲೇ ಬಜೆಟ್ ಸಭೆಯಲ್ಲೂ ಕೂಡ ಇವತ್ತಿಂದ ನಿರತರಾಗ್ತಾ ಇದ್ದಾರೆ. ಆದರೂ ಕೂಡ ತಮ್ಮ ಬಣದ ಸಚಿವರಿಂದ ಒಂದಷ್ಟು ದಾಳಗಳನ್ನ ಪ್ರಯೋಗ ಮಾಡೋದಕ್ಕೆ ತೆರೆ ಹಿಂದೆ ತಂತ್ರಗಾರಿಕೆಯನ್ನು ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಮೊನ್ನೆಯಷ್ಟೇ ದಲಿತ ಸಚಿವರ ಸಭೆ ಕೂಡ ಆಯಿತು. ಆ ಮೂಲಕ ದಲಿತ ಸಿಎಂಗೂ ಕೂಡ ಒಂದು ವೇಳೆ ಪರಿಸ್ಥಿತಿ ಕೈ ಮೀರಿದ್ರೆ ಪಟ್ಟು ಹಿಡಿಸಬೇಕು ಅನ್ನುವಂಥ ಲೆಕ್ಕಾಚಾರ ದೂರವಾಗಿ ಮುಖ್ಯಮಂತ್ರಿಗಳಲ್ಲಿದೆ. ಸದ್ಯಕ್ಕಂತೂ ಬಜೆಟ್ ಸಭೆಯಲ್ಲಿ ತಮಗೂ ಕುರ್ಚಿ ಪವರ್ ಶೇರ್ಗೂ ಸಂಬಂಧ ಇಲ್ಲ ಅನ್ನೋ ರೀತಿ ಬಜೆಟ್ ಸಭೆಯಲ್ಲಿ ಇದ್ದಾರೆ. ಈ ಬಜೆಟ್ ಅವರೇ ಖಂಡಿತವಾಗಿ ಕೂಡ ಮಂಡಿಸ್ತಾರೆ. ಆ ನಂತರ ಮೇ 20ಕ್ಕೆ ಕಂಪ್ಲೀಟ್ ಆಗಿ 33 ವರ್ಷ ಸರ್ಕಾರಕ್ಕೆ ಆಗುತ್ತೆ. ಆನಂತರ ಬೇರೆ ಬೇರೆ ರಾಜ್ಯಗಳ ಚುನಾವಣೆ, GBA ಮತ್ತೆ ZPTP ಚುನಾವಣೆ ಒಟ್ಟಿಗೆ ಮಾಡಬೇಕು ಅನ್ನುವಂಥ ಚಿಂತನೆ ರಾಜ್ಯ ಸರ್ಕಾರದಲ್ಲಿದೆ. ಇವೆಲ್ಲ ಚುನಾವಣಾ ಪರ್ವ ಆರಂಭ ಆಗೋ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಕೂಡ ಒಂದು ರೀತಿಯಲ್ಲಿ ವಿಶ್ವಾಸದಲ್ಲಿದೆ. ಈ ವರ್ಷ ಕಂಪ್ಲೀಟ್ ಆಗಿ ತಾವೇ ಮುಂದುವರಿತಾರೆ ಮುಖ್ಯಮಂತ್ರಿಯಾಗಿ ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಹಿನ್ನೆಲೆಯಲ್ಲೇ ನಿಶ್ಚಿಂತೆಯಾಗಿ ಬಜೆಟ್ ಸಭೆಯನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೈಕಮಾಂಡ್ ಅಂಗಳದಲ್ಲಿ ಈ ಮ್ಯಾಟರ್ ಇದ್ರೂ ಕೂಡ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದು ಕೂಡ ಯಕ್ಷ ಪ್ರಶ್ನೆ. ಪ್ರೇಮ್, ಓಕೆ ಮಸೂದ್, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.